ನಮಸ್ತೆ. ನಾನಿಲ್ಲಿ ಇನ್‌ಸ್ಟಾಗ್ರಾಮಲ್ಲಿ ಹಾಕಿರೋ ಈ ವಿಡಿಯೋನೇ ಒಂದು ನಿಮಿಷದಲ್ಲಿ ಹಾಕಿದ್ದೆ. ಹೇಗೆ ಮಾಡೋದು ಅಂತೇಳಿ. ಎಲ್ಲರೂ ಮುಖನೇ ಇಟ್ಟು ಪೂಜೆ ಮಾಡಲಿಕ್ಕಾಗಲ್ಲ. ಹಾಗಾಗಿ ಕಾಯಿ ಬಳಸಿ ಮಾಡೋ ಅಂಥವ್ರು ವಿಗ್ರಹ ಏನು ಕಳಸ ಪೂಜೆ ವರಮಹಾಲಕ್ಷ್ಮಿ ಮಾಡ್ತೀವಲ್ಲ, ಅದಕ್ಕೆ ಕಾಯಿನ ಬಳಸೋ ಅಂಥವ್ರು ಅದಕ್ಕೆ ಹೇಗೆ ಅಲಂಕಾರ ಮಾಡೋದು ಅಂತ ನಾನು ಇದಕ್ಕೆ ಮಾಡಿ ತೋರಿಸ್ತೀನಿ. ಒಂದು ದಿನದ ಮುಂಚೆ ಇದಕ್ಕೆ ನಾನು ಅರಿಶಿನ ಹಚ್ಚಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ. ಒಂದು ಶೇಪ್ ಇರೋಂತಹ ಕಾಯಿನ ತೊಗೋಬೇಕು. ಅದಕ್ಕೆ ರಫ್ ಆಗಿ ಪೆನ್ನಲ್ಲಿ ಸ್ಕೆಚ್ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಿರ್ಬೋದು ಎಲ್ಲ ಸಮ ಬರೋ ರೀತಿ ಚಿಕ್ಕ ಚಿಕ್ಕದಾಗಿ ಮಾಡಿ ಆ ಮಧ್ಯ ಏನಿದೆ ಕಾಯಲ್ಲಿ ಒಂದು ಲೈನು ಅಲ್ಲಿನ ಅರ್ಧ ಭಾಗ ಡಿವೈಡ್ ಮಾಡ್ಕೊಳ್ಳಿ. ಒಂದು ಸೈಡ್ ಕಣ್ಣು ಈ ರೀತಿ ಎಲ್ಲ ಡಿವೈಡ್ ಮಾಡ್ಕೊಂಡು ಹಚ್ಚಿದ್ರೆ ಕರೆಕ್ಟಾಗಿ ಬರುತ್ತೆ. ಹಾಗೆ ಇದಕ್ಕಾಗೇ ನಾನು ಸಪ್ರೇಟಾಗಿ ಬಳಸ್ತಿರೋ ಅಂತಹದ್ದು ಕಪ್ಪು ಮತ್ತು ಬಿಂದಿ ಇಡೋಂಥದ್ದು ಏನಿದೆ ಶೃಂಗಾರ ಕೆಂಪು ಕಲರ್ದು ಅಥವಾ ಐ ಸ್ಕೆಚ್ಚಲ್ಲಿ ಚೆನ್ನಾಗಿ ಬರುತ್ತೆ, ಅದನ್ನೂ ಇಟ್ಕೋಬೋದು. ಇಲ್ಲ ಮಕ್ಕಳು ಕಪ್ಪಲ್ಲಿ ಕಡ್ಡಿಲಿ ಬಿಡಿಸ್ಬೋದು. ಇದಕ್ಕೆ ಏನೆಲ್ಲ ಬೇಕೋ ಅದನ್ನ ಸಪ್ರೇಟಾಗಿ ಇಟ್ಕೊಂಡು ಪ್ರತಿ ಸತಿನೂ ನೀವು ಅದಕ್ಕೆ ಯೂಸ್ ಮಾಡ್ಕೋಬೋದು. ಕಣ್ಣು ನೋಡಿ ಚೆನ್ನಾಗಿ ಬಂದಿದೆ. ಒಂದು ಮಧ್ಯ ನೋಡ್ತಿದೆ ಅನ್ನೋ ರೀತಿ ಅನಿಸ್ಬೇಕು ಅಂದರೆ ನಾವು ಮಧ್ಯ ಕಣ್ಣಿಂದು ಕಪ್ಪೇನು ಆಲೆ ಬರಿತೀವಲ್ವ, ಅದು ಮಧ್ಯ ಭಾಗದಲ್ಲಿರಬೇಕು. ಎರಡು ಸಮ ಜಾಗದಲ್ಲಿರಲಿ. ಒಂದು ರೌಂಡ್ ಇರೋಂಥ ಏನಾದ್ರು ತೊಗೊಂಡು ಈ ರೀತಿ ಮೊದಲು ಕಪ್ಪನ್ನ ಇಡಿ. ವೈಟ್ ಮೇಲೆ ನಾವು ಕಪ್ ಬರೆದ್ರೆ ಅದೊಂಥರ ಎದ್ದು ಕಾಣುತ್ತೆ. ಸೊ ಬರೀ ಕಪ್ಪಲ್ಲಿ ಒಂದು ಈ ರೀತಿ ಚುಕ್ಕಿ ಇಟ್ಟು ಅದರೊಳಗೆ ಸ್ವಲ್ಪ ವೈಟ್ ಮಿಕ್ಸ್ ಮಾಡಿದ್ರೆ ಅದಕ್ಕೆ ಡೈರೆಕ್ಟಾಗಿ ನಮ್ಮನ್ನೇ ನೋಡ್ತಾ ಇದೆ ದೇವರು ಅನ್ನೋ ರೀತಿ ಕಾಣುತ್ತೆ. ನಿಜವಾದ ಥರ ಕಣ್ಣಲ್ಲಿ ಒಂದು ಹೊಳಪಿರುತ್ತಲ್ವ, ಆ ರೀತಿ ವೈಟ್ ಮಿಕ್ಸ್ ಮಾಡೋದ್ರಿಂದ ಕಾಣುತ್ತೆ. ಹಾಗೆ ಬಾಯಿಗೂ ಸಹ ಔಟ್ಲಿಂಗ್ ಕೊಡಿ. ಎರಡು ಒಂದೇ ಥರ ಬರೋ ರೀತಿ ಮಾಡಿ ಒಂದು ಈ ರೀತಿ ಐ ಸ್ಕೆಚ್ ತೊಗೊಳ್ಳಿ. ಇಲ್ಲಾಂದರೆ ಶೃಂಗಾರ ಬರುತ್ತಲ್ವ, ಹಣೆಗಿಡ್ತೀವಲ್ವ ಐಲೈನರ್, ಅದು ತೊಗೊಳ್ಳಿ. ಅಥವಾ ಕಡ್ಡಿಲೇ ಮಾಡೋದಾದರೂ ಆಗುತ್ತೆ. ಇದಾದಮೇಲೆ ಹಣೆಗಿಡೋದು ಕೆಂಪುದು ಶೃಂಗಾರ ಬರುತ್ತೆ. ಇದು ಆಯಿಲ್ ರೆಡ್ ಕಲರಲ್ಲೂ ಇರುತ್ತೆ. ಯಾವುದಾದ್ರೂ ತೊಗೊಂಡು ಈ ರೀತಿ ಮಾಡಿ. ಇಲ್ಲ ಇವೆರಡೂ ಇಲ್ಲ ಅಂದರೆ ನೀವು ಕುಂಕುಮನೇ ಒಂದು ಸ್ವಲ್ಪ ನೀರಲ್ಲಿ ಕದ್ರಿಬಿಟ್ಟು ಹಾಕ್ಬೋದು. ಹಾಗೆ ಬೊಟ್ಟುನ ಶೇಪು ಯಾವುದಾದ್ರೂ ಬೇರೆ ರೀತಿ ಉದ್ದ ಇಡೋದಾದರೆ, ಏನಾದ್ರು ಡಿಸೈನ್ ಮಾಡೋದಾದರೂ ಪೇಪರಲ್ಲೇ ಕಟ್ ಮಾಡಿಬಿಟ್ಟು ಇಡ್ಬೋದು. ಈ ರೀತಿ ಹಣೆಗಿಟ್ರೆ ಫೈನಲ್ ಆಗುತ್ತೆ. ಹಾಗೆ ಔಟ್ ಫೇಸಸ್ಗೆ ನೀವು ಅರಿಶಿನ ಈ ರೀತಿ ಹಚ್ಚಿ ಮುದ್ದಾಗಿ ಆ ಮುಖ ಕಾಣೋ ರೀತಿ ಒಂದು ಸರೌಂಡಿಂಗ್ ಅರಿಶಿನ ಹಚ್ಚಿ ಪೂಜೆ ಮಾಡುವಾಗಲೂ ಅರಿಶಿನ ಹಚ್ಚಿ ಕುಂಕುಮ ಇಟ್ಟು ಇದ್ರ ಮೇಲೆ ಇದು ನಾನು ಹಣೆಗೇನು ಬಣ್ಣದಲ್ಲಿ ಶೃಂಗಾರಲ್ಲಿ ಇಟ್ಟಿದ್ದೀನಿ, ಇದ್ರ ಮೇಲೆ ಕುಂಕುಮದಲ್ಲಿ ಇಟ್ಟು ಆನಂತರ ಪೂಜೆ ಮಾಡಿ. ಹಾಗೆ ಇದನ್ನ ಒಂದು ದಿನದ ಮುಂಚೆನೇ ಎಲ್ಲದನ್ನು ರೆಡಿ ಮಾಡ್ಕೊಳ್ಳಿ. ಸೀರೆ ಇರ್ಬೋದು, ಈ ಕಾಯಿಗೆ ಒಂದು ಒಳ್ಳೆ ಕಾಯಿನ ಈ ರೀತಿ ತೊಗೊಂಡು ಮಾಡೋದಿರ್ಬೋದು, ರೆಡಿ ಮಾಡ್ಕೊಳ್ಳಿ. ಹಾಗೆ ಮೂಗಿಗೂ ಅಷ್ಟೇ ಒಂದು ಮೂಗುತ್ತಿ ಸ್ಟಿಕ್ಕರ್ ಅಥವಾ ವೈಟ್ ಏನಾದರೂ ಸಹ ಮೂಗನ್ನು ಬಿಡಿಸಿದ್ಮೇಲೆ ಮಧ್ಯದಲ್ಲಿ ಕಾಯಲ್ಲೇ ನಾರು ಬಿಟ್ಟರೆ ಅದಕ್ಕೆ ಮೂಗುತ್ತಿನೇ ಹಾಕಬಹುದು. ಮೇಲ್ಜುಟ್ಟಿಗೆ ಓಲೆಗಳನ್ನ ಹಾಕ್ಬೋದು. ಈ ರೀತಿ ಇದನ್ನೇ ಯೂಸ್ ಮಾಡ್ಕೊಳ್ಳಿ. ಈಸಿ ಅನಿಸಿದ್ರೆ ಟ್ರೈ ಮಾಡಿ ಈ ಸತಿ. ಎಲ್ಲರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ.